ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ರಾಜ್ಯಕ್ಕೆ ಪ್ರಥಮವಾಗಿ ಬಂದರೆ ನಾನು ಆರ್ಕೆ ಫೌಂಡೇಶನ್ ಕಡೆಯಿಂದ 1 ಲಕ್ಷವನ್ನು ನಾನು ಬಹುಮಾನವಾಗಿ ಘೋಷಣೆ ಮಾಡಿದ್ದೆ. ಈ ಪುಟ್ಟ ಕಂದರಿಗೆ ಇಬ್ಬರಿಗೂ ನನ್ನ ವೈಯಕ್ತಿಕವಾಗಿ 25,000 ರೂಪಾಯಿಗಳನ್ನು ಆರ್ಕೆ ನಾನು ಒಬ್ಬ ಬಡ ಮಗನಾಗಿ, ಒಬ್ಬ ರೈತ ಮಗನಾಗಿ KGF ಮಣ್ಣಲ್ಲಿ ಹುಟ್ಟಿ ಇವತ್ತು ಈ ಒಂದು ಸೇವೆ ಮಾಡ್ತಾ ಇರೋದಕ್ಕೆ, ಈ ಸೇವೆಗೆ ಅವಕಾಶ ಮಾಡಿಕೊಟ್ಟ ನಮ್ಮ ಪ್ರಿಯಮಣಿ ಮತ್ತು ಮದನಿಗೆ ನಾನು ಬಹಳ ಧನ್ಯವಾದಗಳನ್ನು ಸಹ ರಾಜ್ಯಕ್ಕೆ ಪ್ರಥಮವಾಗಿ ಬಂದರೆ ನಾನು ಆರ್ಕೆ ಫೌಂಡೇಶನ್ ಕಡೆಯಿಂದ 1 ಲಕ್ಷವನ್ನು ನಾನು ಬಹುಮಾನವಾಗಿ ಘೋಷಣೆ ಮಾಡಿದ್ದೆ. ಈ ಪುಟ್ಟ ಕಂದರಿಗೆ ಇಬ್ಬರಿಗೂ ನನ್ನ ವೈಯಕ್ತಿಕವಾಗಿ 25,000 ರೂಪಾಯಿಗಳನ್ನು ಆರ್ಕೆ ನಾನು ಒಬ್ಬ ಬಡ ಮಗನಾಗಿ, ಒಬ್ಬ ರೈತ ಮಗನಾಗಿ KGF ಮಣ್ಣಲ್ಲಿ ಹುಟ್ಟಿ ಇವತ್ತು ಈ ಒಂದು ಸೇವೆ ಮಾಡ್ತಾ ಇರೋದಕ್ಕೆ, ಈ ಸೇವೆಗೆ ಅವಕಾಶ ಮಾಡಿಕೊಟ್ಟ ನಮ್ಮ ಪ್ರಿಯಮಣಿ ಮತ್ತು ಮದನಿಗೆ ನಾನು ಬಹಳ ಧನ್ಯವಾದಗಳನ್ನು ಸಹ ಇದ್ದಾರೆ. ನಾಳೆ ದಿವಸ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳು ಆಚೆ ತರಲಿಕ್ಕೆ ಇರ್ತಕ್ಕಂಥ ನಮ್ಮ ಉಪನ್ಯಾಸಕರು ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ. ನೀವು ಯಾವುದೇ ರಂಗದಲ್ಲಿ ನೀವು ಮುಂದೋದ್ರು ನಿಮ್ಮ ಮೋಹನ್ ಕೃಷ್ಣ, ನಿಮ್ಮ ಮಣ್ಣಿನ ಮಗ ನಿಮ್ಮ ಹಿಂದೆ ಇರ್ತಾನೆ. ಕೊಟ್ಟ ಮಾತಿನಂತೆ ನಾನು ನಿಮ್ಮ ಜೊತೆ ಮತ್ತೊಂದ್ಸಲಿ ಸಾಯಿ ಪಿ ಕಾಲೇಜ್ ಸ್ಥಾಪನೆ ಮಾಡಿ ಅವರು ತುಂಬಾ ಒಂದು ಕಷ್ಟಪಟ್ಟು ಇವತ್ತಿನ ದಿವಸ ಒಂದು ಒಳ್ಳೆಯ ವಿದ್ಯಾರ್ಥಿಯನ್ನು ತಯಾರು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಆರ್ಕೆ ಫೌಂಡೇಶನ್ ಕಡೆಯಿಂದ ಇವತ್ತಿನ ದಿವಸ ಶುಭಾಶಯಗಳು ತಿಳಿಸಲು ಇಷ್ಟಪಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೂಡ ಯಾವತ್ತೂ ಕೂಡ ನಮ್ಮ ಯುವ ನಾಯಕರು, ಜನಸೇವಕರಾಗಿರುವಂತಹ ಆರ್ಕೆ ಫೌಂಡೇಶನ್ ಅಧ್ಯಕ್ಷರು ಮೋಹನ್ ಕೃಷ್ಣನ್ ಅವರು ಯಾವತ್ತೂ ಕೂಡ ವಿದ್ಯಾರ್ಥಿಗಳಿಗೆ ಏನೇ ಮಾಡ್ಬೇಕಂತ ಹೇಳಿದ್ರು ಕೂಡ ಮೊದಲ ಹೆಜ್ಜೆ ಇಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ನಮ್ಮ ಇಂದಿನ ಯುವಜನತೆಯ ನಾಳಿನ ಪ್ರಜೆಗಳಂತೇಳಿ ಅವರಿಗೆ ಅನೇಕ ರೀತಿಯಂತಹ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಒಂದು ಪುಸ್ತಕ ವಿತರಣೆ ಆಗಿರ್ಬೋದು, ಯಾವುದೇ ರೀತಿಯಂತಹ ಒಂದು ಪ್ರೋತ್ಸಾಹ ಆಗಿರ್ಬೋದು, ಅವರಿಗೆ ಇಡೀ ನಮ್ಮ KGF ತಾಲೂಕಿನ ಯುವಜನತೆಯ ಪರವಾಗಿ ಮತ್ತು ವಿದ್ಯಾರ್ಥಿಯ ಪರವಾಗಿ ಕೂಡ ಅವರಿಗೆ ಧನ್ಯವಾದ ತಿಳಿಸಕ್ಕೆ ನಾನು ಇಷ್ಟಪಡ್ತೀನಿ. ಪ್ರಾಂಶುಪಾಲರು ಶ್ರೀ ಸಾಯಿ PU ಡಿಗ್ರಿ ಕಾಲೇಜ್. ಇವತ್ತೊಂದು ತುಂಬಾ ಖುಷಿಯಾದಂತ ವಿಚಾರ, ಇವಾಗೆಲ್ಲ ನಾವು ಸೇರಿರುವಂತದ್ದು ಒಂದು ಸೆಲೆಬ್ರೇಷನ್ ಅಂತಾನೆ ಹೇಳ್ಬೋದು. ಈ ಒಂದು ನಮ್ಮ ಸೆಲೆಬ್ರೇಷನ್ಗೆ ಕಲರ್ ಆಗಿ ಹಾರ್ಟ್ ಮಾಡೋದಕ್ಕೆ ನಮ್ಮ ಆರ್ಕೆ ಫೌಂಡೇಶನ್ ಮೋಹನ್ ಕೃಷ್ಣ ಸರ್ ಬಂದಿದ್ದಾರೆ. ಅವ್ರಿಗೆ ಹೃದಯದ ಧನ್ಯವಾದ ಹೇಳ್ತಾ ನನ್ನ ಮಾತನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಕಾಲದಲ್ಲಿ ಎಸ್ಪೆಷಲಿ ಇತ್ತೀಚೆಗೆ ಟ್ಯಾಲೆಂಟ್ ಅನ್ನೋದಕ್ಕಿಂತ ಬೇರೆದನ್ನ ಹೆಚ್ಚಾಗಿ ನೋಡಿ ಗುರುತಿಸೋದು ಜಾಸ್ತಿ ಇದೆ. ಅಂಥದ್ರಲ್ಲಿ ನಮ್ಮ ಒಂದು ಸಮಾಜ ಸೇವಕರಾದಂತಹ ಆರ್ಕೆ ಫೌಂಡೇಶನ್ ನ ಸಂಸ್ಥಾಪಕರಾದಂತಹ ಮೋಹನ್ ಕೃಷ್ಣ ಸರ್ ಅವರು ಟ್ಯಾಲೆಂಟ್ ನ ಗುರುತಿಸಿ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡ್ತಾ ಇರೋಂಥದ್ದು ಬಹಳ ಖುಷಿ ವಿಚಾರ ಅಂತಾನೆ ಹೇಳುವಂತದ್ದು. ಸೊ ಎಲ್ಲರಲ್ಲೂ ನಾವು ಇಂತರ ಒಂದು ವ್ಯಕ್ತಿಯನ್ನ ಕಾಣೋದಕ್ಕೆ ಆಗಲ್ಲ. ಕೆಲವೊಂದು ವ್ಯಕ್ತಿಗಳನ್ನ ಮಾತ್ರ ನಾವು ಸಮಾಜ ಸೇವಕರಂತ ಹೇಳೋದಕ್ಕೂ ತುಂಬಾ ಹೆಮ್ಮೆ ಆಗುತ್ತೆ. ಅಂತಹ ವ್ಯಕ್ತಿಗಳಲ್ಲಿ ನಮ್ಮ ಒಂದು ಮೋಹನ್ ಕೃಷ್ಣ ಸರ್ ಒಬ್ರು ಅಂತ ಹೇಳ್ತೀವಿ. ಸೊ ಇಲ್ಲಿವರೆಗೂ ಬಂದು ಮಗು ಟ್ಯಾಲೆಂಟ್ ಅನ್ನ ಗುರುತಿಸಿ ಅವರ ವಿದ್ಯಾಭ್ಯಾಸಕ್ಕೂ ಕೂಡ ಸರ್ ಹೆಲ್ಪ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಸರ್ ಇದೇ ರೀತಿಯಾಗಿ ಭವಿಷ್ಯದಲ್ಲೂ ಅಷ್ಟೇ ಯಾವುದೇ ಮಗು ಆಗ್ಲಿ ಬಡತನದಲ್ಲಿ ಬೆಳ್ತಾ ಇರಲ್ಲ, ಎಸ್ಪೆಷಲಿ ಟ್ಯಾಲೆಂಟ್ ಇಟ್ಕೊಂಡು ವಿದ್ಯಾಭ್ಯಾಸಕ್ಕೆ ದುಡ್ಡಿಲ್ದಿರ ಹೈಯರ್ ಎಜುಕೇಶನ್ ಮಾಡಕ್ ಆಗದಿರೋಂತಹ ಒಂದು ಮಕ್ಕಳು ಸುಮಾರು ಜನ ಇದ್ದಾರೆ. ಅಂತ ಎಲ್ಲಾ ಮಕ್ಕಳಿಗೂ ಕೂಡ ನಿಮ್ಮಂತವ್ರು KGF ತಾಲೂಕಿನ ವಿದ್ಯಾರ್ಥಿನಿಯರೇ ಹಾಗೂ ಅದು 1ನೇ ಕ್ಲಾಸಿಂದ ಎಷ್ಟೇ ದೊಡ್ಡ ಮಟ್ಟಿಗೆ ಉನ್ನತವಾದ ವಿದ್ಯಾಭ್ಯಾಸ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ ಹಾಗೂ KGF ನ ಜನತೆ, ನನಗೊಂದು ಕನಸಿತ್ತು. ನನ್ನ ಆರ್ಕೆ ಫೌಂಡೇಶನ್ ಕಡೆಯಿಂದ ನಾನು ಪ್ರತಿ ವರ್ಷ ಸುಮಾರು 7 ವರ್ಷಗಳಿಂದ ಪುಸ್ತಕಗಳನ್ನು ಕೊಡ್ತಾ ಇರಬೇಕಾದ್ರೆ ಒಂದು ಕನಸಿತ್ತು, KGF ತಾಲೂಕಲ್ಲೂ ಸಹ ರಾಜ್ಯದಲ್ಲಿ ಪ್ರಥಮ ಬರಬೇಕು ಅನ್ನೋ ಒಂದು ಕನಸಿತ್ತು. ಎಷ್ಟೋ ಬಾರಿ ನಮ್ಮ ಮಾಧ್ಯಮದ ಮಿತ್ರ ಹತ್ರನೂ ಹೇಳಿದ್ದೀನಿ, ಸುಮಾರು ಸಲ ನನ್ನ ಸಂದರ್ಶನಗಳಲ್ಲೂ ಹೇಳಿದ್ದೀನಿ, KGF ಮಣ್ಣಿನಲ್ಲಿ ಆ ಶಕ್ತಿ ಐತೆ. KGF ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥ ಯಾರೋ ಒಬ್ರು ಒಂದು ಸಾಧನೆ ಮಾಡಿ ರಾಜ್ಯಕ್ಕೆ ಪ್ರಥಮ ಬರ್ತಾರೆ ಅನ್ನೋದನ್ನ ನಾನು ಪದೇ ಹೇಳ್ತಾ ಇದ್ದೆ. ಆದ್ರೆ ಈ KGF ಪ್ರತಿಭೆಗಳನ್ನ ಗುರುತಿರ್ತಕ್ಕಂಥ ಇಲ್ಲಿ ಕೂತಿರ್ತಕ್ಕಂಥ ನನ್ನ ತಾಯಂದ್ರು, ನನ್ನ ಅಣ್ಣಂದ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಕೂತಿರ್ತಕ್ಕಂಥ ಮದನು ಮತ್ತೆ ನಮ್ಮ ಪ್ರಿಯಾಣಿ ಅವರು ಬಹಳ ವಿಶೇಷ ಅಂತ ಹೇಳಿದ್ರೆ ತಪ್ಪಾಗಲಾರದು.
ಕಾರಣ ಏನಪ್ಪ ಅಂತಂದ್ರೆ ಬಹುಶಃ ಇವತ್ತೆಲ್ಲ ಮಾತು ಹೇಳಬಾರ್ದು, ಆದ್ರೂ ಸಹ ನಮ್ಮ ವಿದ್ಯಾರ್ಥಿಗಳ ಸ್ಫೂರ್ತಿಗೆ ಮತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ ಧೈರ್ಯಕ್ಕೆ ಇವತ್ತು ಆ ಮಾತನ್ನು ಹೇಳಬೇಕಾಗತ್ತೆ. ನನಗೆ ತಿಳಿದುಪಟ್ಟಂಗೆ ಇಬ್ಬರು ಪುಟ್ಟ ಬಾಲಕರಿಗೂ ಅವರ ಒಂದು ಪೋಷಕರ ಕಡೆಯಿಂದ ಅವ್ರು ಇಲ್ದ ಇದ್ದಂತ ಸಂದರ್ಭದಲ್ಲೂ ಇವತ್ತು ನಮ್ಮ ತಾಯಂದ್ರು ಆ ಸ್ಥಾನದಲ್ಲಿ ನಿಂತ್ಕೊಂಡು ಮಾಡಿದಾರಲ್ಲ, ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಬಹಳ ಇಂಪಾರ್ಟೆಂಟ್ ಆಗಿ ತಂದೆ ಇಲ್ಲ ಅಂತಂದ್ರೆ ಮುಗಿದೋಯ್ತು ನನ್ನ ಕತೆ ಅನ್ಕೊಳ್ತಾರೆ, ತಾಯಿ ಇಲ್ಲ ಅಂದ್ರೆ ನನ್ನ ಕತೆ ಮುಗಿದೋಯ್ತು ಅನ್ಕೊಳ್ತಾರೆ. ನನ್ನ KJF ಯುವ ನಾಯಕರುಗಳಿಗೆ ಮತ್ತೆ ನನ್ನ ವಿದ್ಯಾರ್ಥಿಗಳಿಗೆ ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಈ ಇಬ್ಬರು ನಮ್ಮೆಲ್ಲರಿಗೂ ಸ್ಫೂರ್ತಿ ಅನ್ನೋದಕ್ಕೆ ಕಾರಣ ಯಾಕಪ್ಪ ಅಂತಂದ್ರೆ, ಯಾರಿಲ್ಲ ಅಂದ್ರೂ ನಮ್ಮ ಆತ್ಮವಿಶ್ವಾಸ, ನಮ್ಮ ಒಂದು ಗುರಿಯನ್ನ ನಾವು ಇಟ್ಕೊಂಡ್ರೆ ಆ ಗುರಿಯನ್ನ ಸಾಧಿಸ್ಲಿಕ್ಕೆ ಪ್ರಥಮವಾಗಿ ಯಾರಾದ್ರೂ ನಮಗೆ ಅನುಕೂಲ ಮಾಡ್ಕೊಡ್ತಾರೆ. ನನ್ಗೆ ಮಾತಾಡಿದ್ರೆ ತಪ್ಪೋ ನಿಜನೋ ಗೊತ್ತಿಲ್ಲ, ಮೊದಲನೇ ಸ್ಥಾನದಲ್ಲಿ ತಾಯಿ ತಂದೆ ಸ್ಥಾನದಲ್ಲಿ ನಿಂತ್ಕೊಳ್ತಕ್ಕಂಥವ್ರು ಇಲ್ಲಿ ಇರ್ತಕ್ಕಂಥವ್ರು. ಇವತ್ತು ಆ ಒಂದು ದೊಡ್ಡ ಸ್ಥಾನದಲ್ಲಿ ನಿಂತ್ಕೊಂಡು ಈ ಇಬ್ಬರ ಪುಟ್ಟ ಮಕ್ಕಳಿಗೆ ಅವ್ರ ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆನೂ ಗಮನ ಕೊಡದಿಲ್ಲ. ನಾನು ಕೇಳಿದ್ದೀನಿ ಮೇಡಮ್ ಅವ್ರೆ, ಸಾಯಿ PU ಕಾಲೇಜಲ್ಲಿ ಬಹಳಷ್ಟು ಸಮಯ ಅವರ ಮಕ್ಕಳ ಜೊತೆ ಕಳೆಯೋದನ್ನ ಬಿಟ್ಟು ಇಲ್ಲಿರ್ತಕ್ಕಂಥ ಕಾಲೇಜಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಜೊತೆ ಕಲಿತು ಬೆರೆತು ಅವರನ್ನ ಒಂದು ಉನ್ನತವಾದ ಮಟ್ಟಕ್ಕೆ ಏರಿಸ್ಬೇಕು ಅಂತಿರ್ತಕ್ಕಂಥ ಆ ಕಾಲೇಜಿನ ಆಡಳಿತ ಮಂಡಳಿಗೂ ಮತ್ತಿರ್ತಕ್ಕಂಥ ಎಲ್ಲ ನನ್ನ ಲೆಕ್ಚರರ್ಸ್ಗೂ ನನ್ನ ಇವತ್ತು KJF ತಾಲೂಕಿಗೆ ಪ್ರಥಮ ಸ್ಥಾನ ಬಂದಿದ್ದಾರೆ ಅಂತಂದ್ರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ. ಸಾಹುಕಾರರು ಏನು ಸಾಧನೆ ಮಾಡಕ್ಕಾಗಲ್ವೋ, ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳು ಬಡ ಮಕ್ಕಳಲ್ಲ, ಬುದ್ಧಿ ಮಕ್ಕಳು ಅಂತ ನಾನು ಪ್ರತಿ ಬಾರಿ ಹೇಳಿದ್ದೀನಿ. ಇವತ್ತು ಇವರಿಬ್ರು ಬುದ್ಧಿವಂತ ಮಕ್ಕಳು ಅಂತ ಹೇಳಿ ತಾಲೂಕಿಗೂ ಪ್ಲಸ್ ಡಿಸ್ಟಿಕ್ಗೂ ಫಸ್ಟ್ ಬಂದಿದ್ದಾರೆ, ತುಂಬಿದ್ದಾರೆ. KJF ಮಣ್ಣಿನ ಆ ಒಂದು ಪರಿಮಳವನ್ನ ಇಡೀ ಕರ್ನಾಟಕ ರಾಜ್ಯಕ್ಕೆ ತಿಳಿಸ್ಕೊಟ್ಟಿದ್ದಾರೆ. ನಾನು ಅವರಿಗೆ ನನ್ನ RK ಫೌಂಡೇಶನ್ ಕಡೆಯಿಂದ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮಾಡಿದ್ದೆ ಬಹುಶಃ ಕಾಲೇಜಿಗೆ ಹೋಗಿರ್ಲಿಲ್ಲ, ರಾಜ್ಯಕ್ಕೆ ಪ್ರಥಮವಾಗಿ ಬಂದ್ರೆ ನಾನು RK ಫೌಂಡೇಶನ್ ಕಡೆಯಿಂದ 1 ಲಕ್ಷವನ್ನ ನಾನು ಬಹುಮಾನವಾಗಿ ಘೋಷಣೆ ಮಾಡಿದ್ದೆ. ಈ ಪುಟ್ಟ ಕಂದರಿಗೆ ಇಬ್ಬರಿಗೂ ನನ್ನ ವೈಯಕ್ತಿಕವಾಗಿ 25,000 ರೂಪಾಯಿಗಳನ್ನ RK ನಾನು ಒಬ್ಬ ಬಡ ಮಗನಾಗಿ, ಒಬ್ಬ ರೈತ ಮಗನಾಗಿ KJF ಮಣ್ಣಲ್ಲಿ ಹುಟ್ಟಿ ಇವತ್ತು ಈ ಒಂದು ಸೇವೆ ಮಾಡ್ತಾ ಇರ್ತಕ್ಕೆ, ಈ ಸೇವೆಗೆ ಅವಕಾಶ ಮಾಡಿಕೊಟ್ಟ ನಮ್ಮ ಪ್ರಿಯಮಣಿ ಮತ್ತು ಮದನಿಗೆ ನಾನು ಬಹಳ ಧನ್ಯವಾದಗಳನ್ನು ಸಹ. ಪ್ರತಿಯೊಬ್ಬರು ಇವರನ್ನ ಆದರ್ಶವಾಗಿ ತಗೊಂಡು, ಯಾರು ಓದಲ್ಲ ಅಂತ ನಾನು ಅವ್ರನ್ನ ನೀವು ಓದಿಲ್ಲ ಒಳ್ಳೆಯವರು ಅಂತಲ್ಲ, ಪ್ರತಿಯೊಬ್ಬರಿಗೂ ಒಂದೊಂದು ಕಲೆಯಲ್ಲಿ ಅಥವಾ ಒಂದೊಂದು ಫೀಲ್ಡ್ ಅಲ್ಲಿ ಒಂದು ಆಸಕ್ತಿ ಇರ್ತದೆ. ನೀವು ಸಹ ಇವತ್ತು ಇಲ್ಲಿ ಇವರು ಓದಿರೋದ್ರಲ್ಲಿ ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ಒಂದು ಗುರ್ತಿಸ್ಕೊಂಡಿರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ನಾಳೆ ದಿವಸ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳು ಆಚೆ ತರಲಿಕ್ಕೆ ಇರ್ತಕ್ಕಂಥ ನಮ್ಮ ಉಪನ್ಯಾಸಕರು ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ. ನೀವು ಯಾವುದೇ ರಂಗದಲ್ಲಿ ನೀವು ಮುಂದೋದ್ರು ನಿಮ್ಮ ಮೋಹನ್ ಕೃಷ್ಣ, ನಿಮ್ಮ ಮಣ್ಣಿನ ಮಗ ನಿಮ್ಮ ಹಿಂದೆ ಇರ್ತಾನೆ. ಕೊಟ್ಟ ಮಾತಿನಂತೆ ನಾನು ನಿಮ್ಮ ಜೊತೆ ಇರ್ತೀನಿ. ಮತ್ತೊಂದ್ಸಲಿ ಇರ್ತಕ್ಕಂಥ ನಮ್ಮ ಎಲ್ಲ ಬೋಧನಾ ಶಿಕ್ಷಕರು ಅಥವಾ ಇಲ್ಲಿ ಯಾರೆಲ್ಲ ಇದ್ದೀರಲ್ಲ, ಅವ್ರಿಗೆಲ್ಲರಿಗೂ ನಿಮಗೆ ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ನಮ್ಮ KJF ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥ ಇಂಥ ಪ್ರತಿಭೆಗಳ ಗುರುಸ್ತಾ ಇದ್ದೀರಾ. ಬಹುಶಃ ಬರೋ ವರ್ಷ ತಾವೇನಾದ್ರು ಕೋಲಾರ ಫಸ್ಟ್ ತರಿಸ್ಬಿಟ್ಟಿದ್ದೀರಾ, ರಾಜ್ಯಕ್ಕೆ ಫಸ್ಟ್ ಸೆಕೆಂಡ್ ಬಂದ್ಬಿಟ್ರೆ ನೀವೇನ್ ಹೇಳಿದ್ರೆ ಅದು ಕೇಳಲಿಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಇದು ನಿಜ ಹೇಳ್ತೀನಿ. ಇನ್ನೊಂದೇನಂದ್ರೆ ನಿಮ್ಮ ಒಂದು ನಮ್ಮ KJF ಕ್ಷೇತ್ರಕ್ಕೆ ಅಲ್ಲ, ನಮ್ಮ ಇಡೀ ಕೋಲಾರ ಜಿಲ್ಲೆಗೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಕೂಡ ಇವತ್ತಿನ ದಿವಸ 4ನೇ ರ್ಯಾಂಕ್ ತಂದಿದ್ದಾರೆ ಅಂತ ಹೇಳಿದ್ರೆ ಅದು ತುಂಬಾ ನಮಗೆ ಒಂದು ಯಾವ ರೀತಿ ಅಂತ ಹೇಳಿದ್ರೆ, ಗ್ರಾಮೀಣ ಮಟ್ಟದಲ್ಲಿ ಕೂಡ ಇಂತಹ ಪ್ರತಿಭೆಗಳಿಂತ ಹೇಳಿದ್ರೆ ಅವರಿಗೆ ನಮ್ಮ ಕಡೆಯಿಂದ, ನಮ್ಮ RK ಫೌಂಡೇಶನ್ ಕಡೆಯಿಂದ ಮತ್ತು ಎಲ್ಲ ನಮ್ಮ KJF ತಾಲೂಕಿನ ಕ್ಷೇತ್ರದ ಜನತೆ ಕಡೆಯಿಂದ ಕೂಡ ಅವರಿಗೆ ತುಂಬ ಹೃದಯದಂತಹ ಒಂದು ಶುಭಾಶಯಗಳನ್ನು ತಿಳಿಸಲಿಕ್ಕೆ ನಾವು ಇಷ್ಟಪಡ್ತಾ ಇದ್ವಿ. ಯಾಕಂತ ಹೇಳಿದ್ರೆ ನೋಡಿ, ಇವತ್ತಿನ ದಿವಸ ನಮ್ಮ ಗ್ರಾಮೀಣ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಓದಿ ಮತ್ತು ನಮ್ಮ ಬೇತಮಂಗಲ ಪಕ್ಕದಲ್ಲಿ ಇರುವಂತಹ ಗ್ರಾಮೀಣ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ, ಸಾಯಿ PU ಕಾಲೇಜ್ ಅಂತ ಸ್ಥಾಪನೆ ಮಾಡಿ ಅವರು ತುಂಬ ಒಂದು ಕಷ್ಟಪಟ್ಟು ಇವತ್ತಿನ ದಿವಸ ಒಂದು ಒಳ್ಳೆಯ ವಿದ್ಯಾರ್ಥಿಯನ್ನು ತಯಾರು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ RK ಫೌಂಡೇಶನ್ ಕಡೆಯಿಂದ ಇವತ್ತಿನ ದಿವಸ ಶುಭಾಶಯಗಳು ತಿಳಿಸಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕೂಡ ಯಾವತ್ತೂ ಕೂಡ ನಮ್ಮ ಯುವ ನಾಯಕರು, ಜನಸೇವಕರಾಗಿರುವಂತಹ RK ಫೌಂಡೇಶನ್ ಅಧ್ಯಕ್ಷರು ಮೋಹನ್ ಕೃಷ್ಣನ್ ಅವರು ಯಾವತ್ತೂ ಕೂಡ ವಿದ್ಯಾರ್ಥಿಗಳಿಗೆ ಏನೇ ಮಾಡ್ಬೇಕಂತ ಹೇಳಿದ್ರು ಕೂಡ ಮೊದಲ ಹೆಜ್ಜೆ ಇಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ನಮ್ಮ ಇಂದಿನ ಯುವ ಜನತೆಯ ನಾಳಿನ ಪ್ರಜೆಗಳು ಅಂತೇಳಿ ಅವರಿಗೆ ಅನೇಕ ರೀತಿಯಂತಹ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಒಂದು ಪುಸ್ತಕ ವಿತರಣೆ ಆಗಿರ್ಬೋದು, ಯಾವುದೇ ರೀತಿಯಂತಹ ಒಂದು ಪ್ರೋತ್ಸಾಹ ಆಗಿರ್ಬೋದು, ಅವರಿಗೆ ಇಡೀ ನಮ್ಮ KJF ತಾಲೂಕಿನ ಯುವ ಜನತೆಯ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಕೂಡ ಅವರಿಗೆ
ಧನ್ಯವಾದ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೆ ಏನು ಇವರು ನಮ್ಮ ವಿದ್ಯಾರ್ಥಿಗಳಾಗಿದ್ದಾರೆ ಮದನ್ ಮತ್ತು ಪ್ರಿಯಾಣಿ ಅವರು ಕೂಡ ಒಂದು ಉತ್ತಮವಾದಂಥ ಭವಿಷ್ಯ ರೂಪಿಸಬೇಕು ಮತ್ತು ಅವರು ಮುಂದಿನ ದಿವಸಗಳಲ್ಲಿ ಕೂಡ ಇವತ್ತು ಆಗಿರೋದು ಬಂದ್ಬಿಟ್ಟು ಜಸ್ಟ್ ಒಂದು 10% ಮಾತ್ರ ಆಗಿರೋದು, ಇನ್ನು ಅವರಿಗೆ ಒಂದು 90ರಷ್ಟು ಸಾಧನೆ ಮಾಡೋದಿದೆ. ಅದು ಕೂಡ ಅವರಿಗೆ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಬೇಕಂತೇಳಿ ಆ ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಆರ್ಕೆ ಫೌಂಡೇಶನ್ ಕಡೆಯಿಂದ ಏನೆಲ್ಲ ಸಹಾಯ ಮಾಡುತ್ತೆ ಎಲ್ಲಾನು ಮತ್ತೆ ಇದೇ ರೀತಿಯಾಗಿ ಅವ್ರಿಗೆ ಎಲ್ಲ ಮತ್ತೆ ಎಲ್ಲ ನಮ್ಮ ಇಡೀ ಕೆಜೆಫ್ ಕ್ಷೇತ್ರದ ವಿದ್ಯಾರ್ಥಿಗಳಾಗಿರ್ಬೋದು ಯಾರಿಗೂ ಕೂಡ ಇನ್ನಷ್ಟು ಒಂದು ಉತ್ತಮವಾದಂತಹ ಒಂದು ಅಂಕಗಳು ಗಳಿಸಿ ಇಡೀ ರಾಜ್ಯಕ್ಕೆ ಮತ್ತೆ ಹೆಸರುವಾಸಿ ಹೇಳಿದ್ರೆ ನಮ್ಮ ಆರ್ಕೆ ಫೌಂಡೇಶನ್ ವತಿಯಿಂದ ಕೂಡ ಅವರಿಗೆ ಕೂಡ ಪ್ರೋತ್ಸಾಹ ಇರುತ್ತೆ. ಮತ್ತೆ ಇವ್ರಿಗೆ ಕೂಡ ಯಾವುದೇ ರೀತಿಯಂತಹ ಒಂದು ಮುಂದಿನ ದಿವಸಗಳಲ್ಲಿ ಕೂಡ ಅವ್ರಿಗೆ ಏನೇ ರೀತಿಯಂತ ಪ್ರೋತ್ಸಾಹ ಬೇಕಂತ ಹೇಳಿದ್ರು ಕೂಡ ಯಾವತ್ತೂ ಕೂಡ ನಾವು ಮುಂದೆ ಇರ್ತೀವಿ ಅಂತೇಳಿ ನಮ್ಮ ಆರ್ಕೆ ಫೌಂಡೇಶನ್ ಅಣ್ಣನವರ ಪರವಾಗಿ ಮತ್ತು ನಮ್ಮ ಪರವಾಗಿ ಕೂಡ ಅವ್ರಿಗೆ ನಾನು ಇವತ್ತಿನ